ನೋಡಿ, ಇವಾಗ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ವಾಸ್ತುಕಲ್ಲು ಮೇಲೆ ಏನೇನು ವಾಸ್ತುಕಲ್ಲು ಅಂದರೆ ಹೊಸ್ತಿಲು ಮೇಲೆ 4 ಗೆರೆಗಳು 24 ಗೆರೆ ಹಾಕಬೇಕು. ಆಮೇಲೆ ಆ ಕಡೆ ಈ ಕಡೆ ಶಂಖಚಕ್ರ ಹಾಕಬೇಕು, ಮಧ್ಯೆ ಸ್ವಸ್ತಿಕ್ ಹಾಕಬೇಕು. ಆಮೇಲೆ ಪೂರ್ತಿ ಮಧ್ಯೆ ಲಕ್ಷ್ಮೀ ಪಾದ ಹಾಕಬೇಕು. ಒಂದಕ್ಕೆ ಅರಿಶಿನ, ಒಂದಕ್ಕೆ ಕುಂಕುಮ. ಅರಿಶಿನ ಪಾದ, ಲಕ್ಷ್ಮೀ ಪಾದ. ಇದು 24 ಎಳೆ ಹಾಕಿದರೆ ಶ್ರೀರಾಮಣ್ಣನು ನಮ್ಮ ಹೊಸ್ಲಿ ಕಾಯ್ತಾನೆ. ಮತ್ತು ಸ್ವಸ್ತಿಕ್ ಏನಕ್ಕೆ ಹಾಕ್ಬೇಕಂದ್ರೆ ನಾವು ಮನೆ ಯಾವಾಗಲೂ ಸ್ವಸ್ಥವಾಗಿರುತ್ತೆ, ಹೊರಗಡೆ ಹೋಗಿರೋ ಮನುಷ್ಯ ಸ್ವಸ್ಥವಾಗಿ ಬರ್ತಾನೆ. ಶಂಖಚಕ್ರ ಹಾಕಲೇಬೇಕು. ಶ್ರೀಮನ್ನಾರಾಯಣರು ವಾಸವಾಗಿರುವ ಈ ಹೊಸ್ತಿಲಲ್ಲಿ ಸ್ವಸ್ತಿಕ್ ಹಾಕಲೇಬೇಕು. ಆಮೇಲೆ ಇನ್ನೊಂದು ನೋಡಿ, ಜಯ ವಿಜಯರನ್ನ ಬರೀಬೇಕು. ಜಯ ವಿಜಯ ಇವ್ರನ್ನ ಏನಕ್ಕೆ ಬರಿಬೇಕು ಅಂದರೆ ಶ್ರೀಮನ್ನಾರಾಯಣನ ದ್ವಾರಪಾಲಕರವರು ಅಂತ ಶ್ರೀಮನ್ನಾರಾಯಣನ್ನೇ ಕಾಯ್ತಾರೆ. ನಮ್ಮಂಥವ್ರನ್ನೂ ಕಾಯ್ತಾರ ಅಂತ ಮನಸ್ಸಿನಾಗ ಅಂದ್ಕೊಂಡು ನಮ್ಮನ್ನು ಹಾಕಬೇಕಾದ್ರೆ ನಮ್ಮ ಮನೆಯನ್ನು ಕಾಯಪ್ಪ ಜಯ ವಿಜಯ ಅಂತೇಳ್ಬಿಟ್ಟು ನೀವು ಹಾಕಬೇಕು. ಆಮೇಲೆ ಹಾಕಿದ ಮೇಲೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕುಂಕುಮ ಹಾಕಬೇಕು. ಹಾಗೆ ಬಿಡಬಾರ್ದು. ಹಾಕಿದ ಮೇಲೆ ತಾಯಿ ಮುನ್ಸ್ಕೊಂತಾಳಂತೆ, ಅದಕ್ಕೆ ಅರಿಶಿನ ಕುಂಕುಮ ಹಾಕಬೇಕು. ಮತ್ತು ನಮ್ಮ ಮನೆ ಸ್ವಸ್ಥವಾಗಿರ್ತೈತೆ ಯಾವಾಗಲೂ. ಡೈಲಿ ಬೆಳಗ್ಗೆ ಕಸ ಗುಡಿಸಿ ಒರೆಸಿ ರಂಗೋಲಿ ಹಾಕಿದರೆ ದೇವತೆಗಳು ಬೆಳಗ್ಗೆ ಸಂಚಾರ ಮಾಡ್ತಾ ಇರ್ತಾರೆ. ನೋಡಿ ಮನೆಯಲ್ಲಿ ಒಳಗೆ ಕಾಲು ಹಾಕ್ತಾರೆ. ನೋಡಿ ಇವರು ಎಷ್ಟು ಚೆನ್ನಾಗಿ ನನ್ನ ಕರಿತಾ ಇದ್ದಾರೆ ಅಂಥೇಳಿ. ಆಮೇಲೆ ಮತ್ತು ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ. ಇದು ನಂಬರ್ ಏನಕ್ಕೆ ಅಂದರೆ ನೀವು ಎಲ್ಲೆನ್ನೋ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರಲ್ಲ, ಒಳ್ಳೆ ಕಾರ್ಯಕ್ಕೆ, ಆವಾಗ ಈ ನಂಬರು ಬಲಗೈಯಲ್ಲಿ ಹಸಿರು ಬಣ್ಣದಿಂದ ಬರ್ಕೊಂಡು ಹೋದರೆ ನಮ್ಮ ಹೋದ ಕಾರ್ಯವೆಲ್ಲ ಯಶಸ್ವಿ ಆಗುತ್ತೆ. ಯಾವುದು ಒಳ್ಳೆ ಕೆಲಸ ಮಾಡೋ ಸಮಯದಲ್ಲಿ ಈ ಸಂಖ್ಯೆನ ಬರ್ಕೊಂಡು ಹೋಗಿ, ಅದು ಹಸಿರು ಬಣ್ಣದಿಂದ ಬರ್ಕೊಂಡು ಹೋಗಿ ನೋಡಿ. ಥ್ಯಾಂಕ್ ಯು.